ನಮಸ್ಕಾರ ಸುವರ್ಣ ನ್ಯೂಸ್ನ ವಿಶೇಷ ಸಿನಿಮಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಬ್ರೀಶ್ ಅಕ್ಕಿ. ಹಬ್ಬಗಳು ಬಂದಾಗ ಯಾವುದಾದ್ರೂ ಒಂದು ತುಂಬ ಎಕ್ಸ್ಪೆಕ್ಟೆಡ್ ಮೂವಿ ರಿಲೀಸ್ ಆಗೋದು ತುಂಬ ಸಹಜ. ಅದೇ ಥರ ಸಂಕ್ರಾಂತಿ ಹಬ್ಬದ ಆಸುಪಾಸಿನಲ್ಲಿ ಒಂದು ತುಂಬ ಎಕ್ಸ್ಪೆಕ್ಟೆಡ್ ಮೂವಿ, ಅದು ಶಿವಣ್ಣ ಅಭಿನಯಿಸಿರುವ ಮೂವಿ ರಿಲೀಸ್ ಆಗ್ತಾ ಇದೆ. ಲಕ್ಷ್ಮಿ ಚಿತ್ರದ ಕುರಿತು ವಿಶೇಷ ಕಾರ್ಯಕ್ರಮ ಒನ್ ಆ್ಯಂಡ್ ಓನ್ಲಿ ಲಕ್ಷ್ಮಿ. ಎಸ್, ಲಕ್ಷ್ಮಿ ಚಿತ್ರದ ಕುರಿತಾಗಿ ಮಾತಾಡಲು ಸ್ವತಃ ಲಕ್ಷ್ಮಿ ಅಂತಂದರೆ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ಪುತ್ರನ ಲಕ್ಷ್ಮೀನಾರಾಯಣ ಅಂದರೆ ಶಿವರಾಜ್ ಕುಮಾರ್ ನಮ್ಮೊಂದಿಗಿದ್ದಾರೆ. ನಿಮಗೆ ಸ್ವಾಗತ, ನಮಸ್ಕಾರ. ಥ್ಯಾಂಕ್ ಯು. ಇನ್ನು ಪ್ರಿಯಾಮಣಿ ಲಕ್ಷ್ಮಿಯವರ ಸಾಥಿ, ಈ ಲಕ್ಷ್ಮಿಗೆ ಸಾಥ್ ಕೊಡುವಂಥ ಪ್ರಿಯಾಮಣಿಯವರ ಹೆಸರು ಏನು ಈ ಚಿತ್ರದಲ್ಲಿ? ಪ್ರಿಯಾ ಲಕ್ಷ್ಮೀನಾರಾಯಣ. ಓಕೆ. ಇನ್ನು ರಾಘವ್ ನಮ್ಮೊಂದಿಗಿದ್ದಾರೆ, ನಿರ್ದೇಶಕರು. ನಿಮಗೆ ಕೂಡ ಸ್ವಾಗತ, ನಮಸ್ಕಾರ. ಸೊ ನೋಡ್ತಾ ಇದ್ದರೆ ಒಂದು ತುಂಬ ಕಮರ್ಷಿಯಲ್, ತುಂಬ ಹೈ ಪಿಚ್ ಮೂವಿ ಅಂತ ಅನಿಸುತ್ತೆ ಶಿವಣ್ಣ. ಸೊ ಸಂಕ್ರಾಂತಿ ಮೂಡ್ಗೆ ಸೂಟ್ ಆಗುತ್ತಾ ಮೂವಿ? 100%. ಯಾಕಂದರೆ ನೀವು ಬರೀ ಆ್ಯಡ್ಸ್ ನೋಡ್ಬೇಕಾದ್ರೆ ಬರೀ ಆ್ಯಕ್ಷನ್ ಪೋರ್ಷನ್ಸ್ ಇದೆ, ಆಮೇಲೆ ಸಮಯ ಪ್ರಿಯಾಮಣಿ ನಮ್ಮದು ಒಂದು ಕಾಂಬಿನೇಷನ್ ಬರ್ತಾ ಇರ್ತದೆ. ಬಟ್ ಅದರಲ್ಲಿ ಸೆಂಟಿಮೆಂಟ್ಸು ಅಷ್ಟೇ ಮುಖ್ಯ ಆಗುತ್ತೆ. ಆಮೇಲೆ ಮೈನ್ ಥಿಂಗ್ ಏನಂದರೆ ಈ ಸಿನಿಮಾದಲ್ಲಿ ಕತೆ ಹೇಳೋ ರೀತಿ ಇದೆಲ್ಲ ಒಂದು ಜರ್ನಿ ಥರ ಹೋಗ್ತದೆ. ಈ ಜರ್ನಿಲಿ ಬರೋಂಥ ಒಂದು ಲಕ್ಷ್ಮಿ ಜರ್ನಿಲಿ ನಡೆಯೋಂಥ ಒಂದು ಕಥೆನೇ ಲಕ್ಷ್ಮಿ. ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾಟ್ ಓನ್ಲಿ ಫಾರ್ ಏನಂದರೆ ಬರೀ ಆ್ಯಕ್ಷನ್ ಮಾತ್ರ ಇದೆ ಪಿಕ್ಚರ್ನಲ್ಲಿ ಅಂತಲ್ಲ, ಸೆಂಟಿಮೆಂಟ್ಸ್ ಚೆನ್ನಾಗಿದೆ, ಆಮೇಲೆ ಲವ್ ಇದೆ. ಆಮೇಲೆ ಅಪರೂಪಕ್ಕೆ ಏನಂದರೆ ಮ್ಯಾರೇಜ್ ಆದಮೇಲೂ ಒಂದು ಲವ್, ಇಬ್ಬರು ದೇ ಬಿಹೇವ್ ಲೈಕ್ ನ್ಯೂಲಿ ಮ್ಯಾರಿಡ್ ಪೀಪಲ್ಸ್, ವೆರಿ ಮಚ್ ಇನ್ ಲವ್ ಕಪಲ್ ತರ ಬಿಹೇವ್. ಅಂದರೆ ಪ್ರಿಯಾಮಣಿಯವ್ರ ಮದುವೆ ಆಗಿ ಪ್ರಿಯಾಮಣಿಯವ್ರ ಜೊತೆ ಲವ್ ಮಾಡೋ ಥರ ಮಾಡ್ತಾರೆ. ಅದಿದೆ ಅದರ ಸಮ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಅದೇ. ಓಕೆ, ನಾವು ಬೇರೆ ಯಾರನ್ನ ಮದುವೆ ಆಗಿ ಪ್ರಿಯಾಮಣಿ ಲವ್ ಮಾಡ್ತಾರೆ ಅಂದ್ಕೊಂಡೆ. ಆ ಥರ ಇಲ್ಲ, ಬರೀ ಒಂಥರ ಒಂದು ಲವ್ಲಿ ಫ್ಯಾಮಿಲಿ ಸೀಕ್ವೆನ್ಸಸ್ ಎಲ್ಲ ಭಾಳ ಅದ್ಭುತವಾಗಿದೆ. ಆಮೇಲೆ ವಿ ಎಂಜಾಯ್ಡ್ ಡೂಯಿಂಗ್ ದಟ್ ಸೀನ್ಸ್ ಎಲ್ಲ ಭಾಳ. ಬಟ್ ಒಂದೇ ಥಿಂಗ್ ಏನಂದರೆ ಲೇಟ್ ಆಗಿದ್ದು ಅನ್ನೋದು ಬಿಟ್ಟರೆ ಅದರ್ವೈಸ್, ಬಟ್ ಲೇಟ್ ಆದ್ರೂ ಪೀಪಲ್ ಹ್ಯಾವ್ ಟೇಕನ್ ಇಟ್ ಲೇಟೆಸ್ಟ್ ತಗೊಂಡಿದ್ದಾರೆ. ಯಾರೂ ಪಿಕ್ಚರ್ ಲೇಟ್ ಆಯಿತು ಅನ್ನೋ ಭಾವನೆ ಬಂದಿಲ್ಲ ನಿಜ. ಅದಕ್ಕೆ ನಿಜ ಐ ಮೀನ್ ಲೋಕಿ ತಾನು ಹೇಳ್ಬೇಕಂದ್ರೆ ಒಬ್ಬ ಮನುಷ್ಯ 2 ವರ್ಷ ಒಂದೇ ಪಿಕ್ಚರ್ ಇರಬೇಕಂದ್ರೆ ಸಾಮಾನ್ಯ, ಅದು ಕಷ್ಟ. ನಮಗೆ ಆದರೂ ಇನ್ನೊಂದ್ಸತಿ ಬೇಜಾರಾಗ್ಬಿಡ್ತೀವಿ, ಏನೇ ಜನ ಮಕ್ಳು ಇದು ಮಾಡ್ತಾರೆ. ಬಟ್ ಒಂದು ಎಷ್ಟು ಸತಿ ಫೋನ್ ಮಾಡಿರ್ಬೋದು ಅಂದರೆ ಇದುವರೆಗೂ ನಾನು 2 ವರ್ಷದಲ್ಲಿ ಒಂದು 1000 ಸತಿ ಫೋನ್ ಮಾಡಿರ್ತೀನಿ. ಓಕೆ, ಮೋರ್ ದೆನ್ 1000 ಟೈಮ್ಸ್. ಅಂದರೆ ಪಿಕ್ಚರ್ ನನಗೆ ತುಂಬ ಇಷ್ಟವಾದ ಸಬ್ಜೆಕ್ಟ್, ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಆಮೇಲೆ ಒಳ್ಳೆ ಕಾಸ್ಟ್. ಯಾಕಂದರೆ ಪ್ರಿಯಾಮಣಿಯವರು ಇವನ್ ಶೀ ಈಸ್ ಅ ವೆರಿ ಗುಡ್ ಆ್ಯಕ್ಟ್ರೆಸ್. ಆಮೇಲೆ ವೆನ್ ಟೀಮ್, ಒಂದು ಒಳ್ಳೆ ಟೀಮ್ ಇರಬೇಕು. ಯಾಕಂದ್ರೆ ಸ್ಟಾರ್ಟಿಂಗ್ ಆಫ್ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗಲೇ ಇವಾಗ ಸ್ಟಾರ್ಟಿಂಗ್ ಸೀನು ಎಂಡಿಂಗ್ ಸೀನ್ ಹಂಗೆ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗಿಲ್ಲ. ಯಾವುದೋ ಒಂದು ಸೀಕ್ವೆನ್ಸ್ ಸ್ಟಾರ್ಟ್ ಮಾಡಿ ದೆನ್ ಶಿ ಶುಡ್ ಗೋ ಫಾರ್ ಅನದರ್ ಇನ್ಸಿಡೆಂಟ್, ಐ ಶುಡ್ ಗೋ ಫಾರ್ ಅನದರ್ ಇನ್ಸಿಡೆಂಟ್. ಸೊ ಆ ಇನ್ಸಿಡೆಂಟ್ಸ್ಗೆಲ್ಲ ಟು ಜಂಪ್ ಅಲ್ಲ, ಆ್ಯಕ್ಷನ್ ಮೆಮೊರಿ ಬರೋದು ತುಂಬ ಕಷ್ಟ. ಬಟ್ ಅಂಥದ್ರಲ್ಲೂ ವಿ ಸ್ಟಾರ್ಟೆಡ್ ವಿತ್ ಎ ಗುಡ್ ಪೇಸ್. ಆಮೇಲೆ ಯಾಕೋ ಸ್ವಲ್ಪ ಸ್ಲೋ ಮೈಟ್ ಬಿ ವಿಲ್ ಫರ್ಗೆಟ್ ಅನ್ನೆಸರಿ ರೀಸನ್ಸ್ ಎಲ್ಲ ಬೇಡ. ಬಟ್ ಅಲ್ಟಿಮೇಟ್ಲಿ ನಾವು ಬಂದು ಡಬ್ ಮಾಡ್ಬೇಕಾದ್ರೆ ವಿ ಫೆಲ್ಟ್ ವೆರಿ ಹ್ಯಾಪಿ. ಬಟ್ ಈ ಸಂಕ್ರಾಂತಿಗೆ ಈ ಸಿನಿಮಾ ಬಂದ್ಬಿಟ್ಟು 100% ಜನಗಳಿಗೆ ಒಂದು ಖುಷಿ ಕೊಡುತ್ತೆ. ಆ್ಯಂಡ್ ಆಮೇಲೆ ಎಷ್ಟು ಮಟ್ಟಿಗೆ ಸಿಹಿ ಕೊಡುತ್ತೆ ಅನ್ನೋದು ಗೊತ್ತಿಲ್ಲ. ಕಬ್ಬು ತಿಂದರೆ ಸಿಹಿ ಇರುತ್ತೆ, ಆ ಸಿಹಿ ಬಂದ್ಬಿಟ್ಟು ಎಷ್ಟು ಮಟ್ಟಿಗೆ ಜನಗಳಿಗೆ ಕೊಡುತ್ತೆ ಅಂತ ಗೊತ್ತಿಲ್ಲ. ಬಟ್ 100% ಇಟ್ ವೋಂಟ್ ಡಿಸಪಾಯಿಂಟ್. ವೆರಿ ಗುಡ್. ಸೊ ಯಾಕೆ ಲೇಟ್ ಆಯಿತು ರಾಘವ್? 1000 ಸಲ ಫೋನ್ ಮಾಡಿದ್ರಂತ ನಿಮಗೆ? ಇಲ್ಲ ಸರ್, ಕೆಲವೊಂದು ಸಲ ಅದು ಲೇಟ್ ಅನ್ನೋದಕ್ಕಿಂತ ಕೆಲವು ನಮ್ಮ ರಂಗಣ್ಣರಿಗೂ ಫಸ್ಟ್ ಹೇಳಿದ್ದು, ಅದು ಡಿಲೇ ಆಗ್ತಾ ಇರಬೇಕಾದ್ರೆ ಅವ್ರು ಹೇಳಿದ್ರು, ಲಕ್ಷ್ಮಿ ಕಣ ಅದು, ಲಕ್ಷ್ಮಿ ಒಲಿಬೇಕಂದ್ರೆ ಅಷ್ಟು ಸಲೀಸಾಗಿ ಒಲಿಯಲ್ಲ, ಅದು ಸ್ಟ್ರಗಲ್ ಆಗುತ್ತೆ, ಒದ್ದಾಡಬೇಕು, ಕಷ್ಟ ಬರುತ್ತೆ ಫಸ್ಟು. ಅದು ಯಾರ್ದು ಪ್ರಾಬ್ಲಮ್ ಅಲ್ಲ, ಅದು ಬೇರೆ ಬೇರೆ ಏನೇ ಪ್ರಾಬ್ಲಮ್ಸ್ ಇರ್ಬೋದು, ಏನೇ ಕ್ರಿಯೇಟ್ ಆಗಿರ್ಬೋದು ಪ್ರಾಬ್ಲಮ್ಸ್, ಅದೆಲ್ಲ ಅಲ್ಲ. ಟೈಟ್ಲ್ ಲಕ್ಷ್ಮಿ ಅನ್ನೋದನ್ನ ಟಚ್ ಮಾಡಬೇಕಾದ್ರೆ ಸ್ಟ್ರಗಲ್ಸ್ ಇದ್ದೇ ಇರುತ್ತೆ, ಅದರಿಂದ ಲೇಟ್ ಆಗ್ತದೆ ಅಷ್ಟೇ. ಬಿಟ್ಬಿಟ್ಟು ಮೈಂಡಲ್ಲಿ ಏನು ಇಟ್ಕೋಬೇಡ ಅಂತ ಹೇಳಿದ್ರು. ವೆರಿ ಟ್ರೂ. ನನಗೆ ನೀವು ಮಾತಾಡಬೇಕಾದ್ರೆ ನನಗೆ ಒಂದು ಪ್ರಶ್ನೆ ಹೊಳಿತು. ನೀವು 100 ಚಿತ್ರಗಳನ್ನ ಮುಗಿಸ್ಬಿಟ್ಟಿದ್ರೆ ಶಿವಣ್ಣ, ಇದು 102ನೇ ಚಿತ್ರ. ನೀವು ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಒಂದೇ ಚಿತ್ರಕ್ಕೆ ಎಷ್ಟು ಉತ್ಸಾಹದಿಂದ ಮಾತಾಡ್ತಿರಲ್ಲ, ಈಗಲೂ ಅದೇ ಉತ್ಸಾಹ ಇದೆಯಲ್ಲ ನಿಮಗೆ? ದಿಸ್ ಇಸ್ ಆನೆಸ್ಟ್ ಕನ್ಫೆಷನ್ ಅಲ್ವಾ? 100%. ಎನಿ ಫಿಲ್ಮ್ ಫಾರ್ ದಟ್ 100th ಫಿಲ್ಮ್ ಆರ್ 200th ಫಿಲ್ಮ್, ಅದು ಫಸ್ಟ್ ಫಿಲ್ಮ್ ತರ ಟ್ರೀಟ್ ಮಾಡಿದ್ರೆ ಐ ಥಿಂಕ್ ಆನಂದ್ ಫಿಲ್ಮ್ಗೂ ಬಹುಶಃ ನೀವು ಹೀಗೆ ಮಾತಾಡಿರ್ತೀರಾ, ಲಕ್ಷ್ಮಿಗೂ ಹೀಗೆ ಮಾತಾಡಿದ್ರೆ ಐ ಥಿಂಕ್ ಬಹುಶಃ ಈ ಚಾನಲ್ಸ್ ಎಲ್ಲ ಇರಲಿಲ್ಲ. ಇಟ್ ವಾಸ್ ವೆರಿ ಡಿಫಿಕಲ್ಟ್. ಬಟ್ ಪೇಪರ್, ಯಾಕಂದರೆ ಅವಾಗ ನಾನು ಸ್ವಲ್ಪ ತುಂಬ ಬೋಲ್ಡಾಗಿ ಮಾತಾಡ್ತೀನಿ. ಬಟ್ ಒಂದೊಂದ್ಸತಿ ಅದು ಸರಿ ಇರ್ಬೋದು, ಇಲ್ಲ ಇದಿರ್ಬೋದು. ಯಾಕೆ ಆನಂದ್ ಸಿನಿಮಾ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಯಾರೋ ಒಬ್ಬರು ಇಂಟರ್ವ್ಯೂ ಮಾಡಿದಾಗ ಒಬ್ಬಮ್ಮ ಇಂಟರ್ವ್ಯೂ ಮಾಡಿದೆ, ಐ ಥಿಂಕ್ ಇಂಡಿಯನ್ ಎಕ್ಸ್ಪ್ರೆಸ್. ಏನು ನಿಮ್ಮ ಇಂಟೆನ್ಷನ್ ಅಂತ ಕೇಳಿದ್ರೆ, ಐ ವಾಂಟ್ ಟು ಗೆಟ್ ಆಸ್ಕರ್ ಅವಾರ್ಡ್. ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಸಿನಿಮಾ.
ಅಂದರೆ ಏನಂದರೆ ಅಟ್ಲೀಸ್ಟ್ ಅದಕ್ಕೋಸ್ಕರ ಅದನ್ನು ಕೇಳಿ ನನಗೆ ಸಿನಿಮಾ ಎಕ್ಸ್ಪ್ರೆಸ್ ಅವಾರ್ಡ್ ಸಿಕ್ತು ಫಸ್ಟ್ ಟೈಮ್. ರಾಧಿಕಾ ಶರತ್ ಕುಮಾರ್ ಅವರು ಮಾತಾಡ್ಬೇಕಾದ್ರೆ ಶಿ ಸೆಡ್ ಒನ್ ಲೈನ್, ಐ ಲೈಕ್ ದಿಸ್ ಪರ್ಸನ್ ಫಾರ್ ಒನ್ ಬೋಲ್ಡ್ ಥಿಂಗ್. ಹಿ ಜಸ್ಟ್ ಟೋಲ್ಡ್ ದಟ್ ಬಿಫೋರ್ coming into the industry, he told, I want to win an Oscar award. I like that this one. ಅದು ತಪ್ಪೋ ಸರಿನೋ ಗೊತ್ತಿಲ್ಲ, ಬಟ್ ನಾ ಯಾವಾಗ ಅವಾಗಿಂದ ಸ್ವಲ್ಪ ಇದೆ. ಬಟ್ ಎವ್ರಿ ಸಿನಿಮಾ ಮಾಡಿದಾಗ ಏನಾಗುತ್ತೆ ಅಂದರೆ ವಿ ಫೀಲ್ ವಿ ಆರ್ ಯಂಗ್ ಅಗೇನ್, ವಿ ಫೀಲ್ ವಿ ಕ್ಯಾನ್ ಪುಟ್ ಮೋರ್ ಎನರ್ಜಿ. ಆಮೇಲೆ ಸಿನಿಮಾ ಬಂದ್ಬಿಟ್ಟು ಇವತ್ತು ನಾವು ಏನೇ ಮಾತಾಡಿದ್ರು ಜನಗಳಿಗೆ ತಲುಪಬೇಕು. ಯಾತಿಗೆ ಸಿನಿಮಾ ನೋಡ್ಬೇಕಂತ ಕೇಳ್ತಾರಲ್ಲ, ದಟ್ ಶುಡ್ ರೀಚ್ ದ ಪೀಪಲ್. ಯಾಕೆ ಸುಮ್ಮನೆ ಏನೋ ಬಂದು ನಾವು ಮಾಡ್ಬೇಕಾದ್ರೆ ನಾವು ಡ್ಯಾನ್ಸ್ ಚೆನ್ನಾಗಿ ಮಾಡ್ದೋ, ಆಮೇಲೆ ನಮ್ಮ ತುಂಬ ಒಳ್ಳೆಯವರು ಪ್ರಿಯಾಮಣಿ ಅವ್ರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ರೆ ಅದು ಹೇಳಿದ್ರೆ ಸಾಲದು. ಬಟ್ ಯಾತಿಗೆ ನಾವು ನೋಡ್ಬೇಕು ಸಿನಿಮಾನ? ನೀವು ಆ್ಯಕ್ಷನ್ ಅಂತ ಒಂದು ಪಾಯಿಂಟ್ ಕೇಳಿದ್ರಿ, ಆ್ಯಕ್ಷನ್ ಮಾತ್ರ ಇಲ್ಲ, ಸೆಂಟಿಮೆಂಟ್ಸು ಇದೆ ಸಿನಿಮಾದಲ್ಲಿ. ಸಮ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಅದೇ. ಬಟ್ ಅದು ಹೇಳೋ ರೀತಿ ಇದೆಯಲ್ಲ, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಸಿನಿಮಾದಲ್ಲಿ ಬರೋ ರೀತಿಗಳು ನೋಡಿದಾಗ ಅದು ನನಗೆ ಫಸ್ಟು ಫೋಟೋ ಸೆಷನ್ನಿ ಸ್ಟಾರ್ಟ್ ಮಾಡಿದಾಗಲೇ ನನಗೆ ಈ ಸಿನಿಮಾ ಬಗ್ಗೆ ಒಂದು ವೈಬ್ರೇಷನ್ ಇದೆ. ಐ ಡೋಂಟ್ ನೋ ಫಾರ್ ವಾಟ್. ಯಾಕೆ ಈಚ್ ಆ್ಯಂಡ್ ಎವ್ರಿ ಫೋಟೋಗ್ರಾಫ್ ಟೆಲ್ಸ್ ಅ ಸ್ಟೋರಿ. ಒಂದು ಸಾಫ್ಟ್ ಆಗಿದೆ, ಒಂದು ರಫ್ ಆಗಿದೆ, ಒಂದು ಅರಗನ್ಸ್ ಇದೆ, ಒಂದು ಆ್ಯಟಿಟ್ಯೂಡ್ ಇದೆ. ಸೊ ಎಲ್ಲದಕ್ಕೂ ಸೊ ದಟ್ಸ್ ವೈ ವಿ ಫೀಲ್ ಟು ಟಾಕ್ ಮೋರ್ ಆ್ಯಂಡ್ ಸಮಥಿಂಗ್ ಸೆನ್ಸಿಬಲ್. ಐ ಹೋಪ್ ಐ ಆಮ್ ಸ್ಪೀಕಿಂಗ್ ಸೆನ್ಸಿಬಲಿ. ಓಕೆ. ಸೊ ಪ್ರಿಯಾ ಲಕ್ಷ್ಮೀನಾರಾಯಣ್, ಸೊ ಶಿವಣ್ಣ ಜೊತೆಗೆ ನಿಮ್ಮ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ. ಸೊ ಹೇಗಿತ್ತು ಅನುಭವ? ಐ ಥಿಂಕ್ ಆಬ್ವಿಯಸ್ಲಿ ತುಂಬ ವೆರಿ ಹ್ಯಾಪಿ, ವೆರಿ ಆನರ್ಡ್ ದಟ್ ಶಿವಣ್ಣ ಜೊತೆ ನನಗೆ ಚಾನ್ಸ್ ಸಿಕ್ತು. ಆ್ಯಂಡ್ ಆಬ್ವಿಯಸ್ಲಿ ಥ್ರೂ ಔಟ್ ಹೇಳೋ ಥರ ವಿ ಜಸ್ಟ್ 2 years ಆಯಿತು ಟೈಮ್ ಫ್ರೇಮ್. ಬಟ್ 2 years ಥರ ಅನಿಸ್ಲಿಲ್ಲ. ವೆನ್ ಎವರ್ ವಿ ಕೇಮ್ ಫಾರ್ ವಿ ರೀಶಾಟ್ ಆರ್ ಶೂಟಿಂಗ್ ಶೆಡ್ಯೂಲ್ಸ್, ಇವತ್ತಿಂದ ಇವತ್ತುವರೆಗೂ ಶೂಟಿಂಗ್ ಇದೆ ಅಂತ ಹೇಳುವಾಗ ತಿರ್ಗಾ ನಮ್ಮ ಫಸ್ಟ್ ಶೆಡ್ಯೂಲ್ ಥರ ಇತ್ತು. ಇನ್ ಸ್ಪೈಟ್ ಆಫ್ ಇಟ್ ಕುಡ್ ಹ್ಯಾವ್ ಬೀನ್ 5 months ಆಮೇಲೆ ವಿ ವುಡ್ ಹ್ಯಾವ್ ಕಮ್ ಬ್ಯಾಕ್, ಆರ್ 1 ವರ್ಷ ಆಮೇಲೆ ವಿ ವುಡ್ ಹ್ಯಾವ್ ರೆಸ್ಯೂಮ್ಡ್ ಶೂಟ್. ಸೊ ಈಕ್ವಲ್ ಎಕ್ಸೈಟ್ಮೆಂಟ್ ಇತ್ತು. ಆ್ಯಂಡ್ ಈ ಥರ ಸೀನ್ಸ್ ಮಾಡೋದು, ಈ ಥರ ದಿ ಸೆಂಟಿಮೆಂಟ್ ಪೋರ್ಷನ್ಸ್ ಎಸ್ಪೆಷಲಿ ಐ ಥಿಂಕ್, ಆ್ಯಂಡ್ ದಿ ಲವ್ ಪೋರ್ಷನ್ಸ್ ಆಲ್ಸೋ ತುಂಬಾ ಕ್ಯೂಟ್ ಆಗಿತ್ತು. ಯಾವುದೇ ತುಂಬ ಎಂಜಾಯ್ ಮಾಡಿದ್ರಿ ನೀವು ಶಿವಣ್ಣ ಜೊತೆಗೆ? ಸೆಂಟಿಮೆಂಟ್, ಲವ್ ಪೋರ್ಷನ್ಸ್ ಅಥವಾ ಆಕ್ಷನ್ ಸೀಕ್ವೆನ್ಸ್, ಜಗಳ ಆಡೋದು? ನನಗೆ ಅವ್ರ ಜೊತೆ ಆಕ್ಷನ್ ಇಲ್ಲ ಅಲ್ಲ ಇದರಲ್ಲಿ. ಐ ಥಿಂಕ್ ದ ಲವ್ ಪೋರ್ಷನ್ಸ್ ತುಂಬಾ ಕ್ಯೂಟಾಗಿ, ಬಿಕಾಸ್ ಇಂಪ್ರೊವೈಸ್ ಮಾಡೋಕ್ಕೆ ಆಬ್ವಿಯಸ್ಲಿ ಡೈರೆಕ್ಟರ್ ಅವರು ಬಿಟ್ಟರು. ಬಿಕಾಸ್ ಈ ಥರ ಸೀನ್ ಈ ಥರ ಅಂತ ಹೇಳಿದ್ರು. ಸೊ ಆ್ಯಸ್ ಆ್ಯಕ್ಟರ್ಸ್ ನಮಗೆ ವಿ ಹ್ಯಾಡ್ ರೂಮ್ ಫಾರ್ ಇಂಪ್ರೊವೈಸೇಷನ್. ಈ ಥರ ಮಾಡ್ಬೋದು. ವೆರಿ ಮಚ್ ಇನ್ ಲವ್ ಕಪಲ್, ದೋ ವಿ ಆರ್ ಮ್ಯಾರಿಡ್, ಲೈಕ್ ಇವತ್ತೇ ಮೀಟ್ ಮಾಡೋ ಥರ, ಲೈಕ್ ಆ್ಯಸ್ ಇಫ್ ಯು ನಾಟ್ ಮ್ಯಾರಿಡ್, ಲೈಕ್ ಲವರ್ಸ್ ಥರ ವಿ ವರ್ ದೇರ್. ಸೊ ಇಟ್ ವಾಸ್ ತುಂಬಾ ಚೆನ್ನಾಗಿತ್ತು, ತುಂಬಾ ಕ್ಯೂಟ್ ಆಗಿದೆ. ಆ್ಯಂಡ್ ಐ ಥರಲಿ ಎಂಜಾಯ್ ಮೈ ಸೆಲ್ಫ್. ಎಸ್ ರಾಘವ್, ನಿಮ್ಮ 2 ವರ್ಷ ಒಂದು ಸಿನಿಮಾ ಹಾಕೋದಿದೆಯಲ್ಲ, ಒಬ್ಬ ನಿರ್ದೇಶಕ ನಿಜವಾಗ್ಲೂ ದೊಡ್ಡ ಪೀರಿಯಡ್ ಅದು, ಒಬ್ಬ ನಟನಿಗೆ ಕೂಡ. ಸೊ ಅಲ್ಟಿಮೇಟ್ಲಿ ನೀವು ಅಂದ್ಕೊಂಡ ಹಾಗೆ ಬಂದಿದೆ ಸಿನಿಮಾ. ಯು ಆರ್ ಹ್ಯಾಪಿ ವಿತ್ ದ ಪ್ರಾಡಕ್ಟ್, ಫೈನಲ್ ಪ್ರಾಡಕ್ಟ್? 100% ಸರ್. ಶಿವಣ್ಣ ಅವ್ರ ಜೊತೆಗೆ 2ನೇ ಸಲ ಮಾಡ್ತಾ ಇದ್ದೀರಿ ಅಲ್ವಾ? ಸೊ ಒಂದು ನನ್ನ ಮೈಂಡಲ್ಲಿ ಇದ್ದಿದ್ದು ಒಂದೇ, ಸಿನಿಮಾ ಈಗ ಡಿಲೇ ಆಗ್ಬೋದು, ಇಲ್ಲ ಅರ್ಲಿ ಆಗಿ ಬರ್ಬೋದು, ಏನೇ ಇರ್ಬೋದು, ಬಟ್ ಸ್ಕ್ರೀನಿಗೆ ಬಂದಾಗ ಸಿನಿಮಾ ಮಾತಾಡುತ್ತೆ. ಆಡಿಯನ್ಸ್ ನೋಡ್ಕೊಂಡ್ ಬಂದ್ರೆ ಜನ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಯಾವುದೇ ಕಾರಣಕ್ಕೂ ಈ ಥರ ಡಿಲೇ ಆಯ್ತಂತೆ, ಪ್ರಾಬ್ಲಮ್ ಆಯ್ತಂತ ಯಾರು ಮಾತಾಡಲ್ಲ. ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿ ಅಷ್ಟೇ ಮಾತಾಡ್ತಾರೆ. ನನ್ನ ಮೈಂಡಲ್ಲಿ ಇದ್ದಿದ್ದು ಅದೇ ಒಂದೇ. ಇನ್ನೊಂದೇನಂದ್ರೆ ಫಸ್ಟ್ ಥಿಂಗ್, ಶಿವಣ್ಣ ಅವರು ಕರೆದು ಸಿನಿಮಾ ಮಾಡು ಅಂತ ಹೇಳಿದ ಸಿನಿಮಾ ಇದು. ಈ ಥರ ಒಂದು ಜವಾಬ್ದಾರಿ ಕೊಟ್ಟಾಗ ಅದನ್ನ ನಿಭಾಯಿಸುವ ಒಂದು ದೊಡ್ಡ ಇದಿತ್ತು ನನ್ನ ಮೇಲೆ. ಅದಕ್ಕೋಸ್ಕರ ಇಷ್ಟೊಂದು ಲೇಟ್ ಆದರೂ ತೊಂದರೆ ಇಲ್ಲ, ಸಿನಿಮಾ ಮಾಡಿ ಚೆನ್ನಾಗಿ ಮಾಡ್ಕೊಡ್ಬೇಕು ಅನ್ನೋ ಒಂದು ಆಟ ತೊಟ್ಟೆ ಮಾಡಿದೆ ಸಿನಿಮಾ.